ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಹೊಸ ವರ್ಷದ ಒಂದು ಹೊಸ ಬೆಳಕು ನಮ್ಮ ಜೀವನದ ಬಾಗಿಲನ್ನು ಮೃದುವಾಗಿ ತಟ್ಟುತ್ತಿದೆ. ಹಳೆಯ ವರ್ಷದ ಹೆಜ್ಜೆಗಳು ಹಿಂದೆ ಉಳಿದಿವೆ. ಹೊಸ ವರ್ಷ ನಮ್ಮ ಮುಂದೆ ನಗುತ್ತಾ ನಿಂತಿದೆ. ಅದುವೇ 2026ನೆಯ ವರ್ಷ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಸ್ನೇಹಿತರೆ, ಪ್ರತಿ ವರ್ಷವೂ ಕೂಡ ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತದೆ. 2025ನೆಯ ವರ್ಷ ನಮಗೆಲ್ಲರಿಗೂ ಒಂದೇ ರೀತಿಯಾಗಿರಲಿಲ್ಲ. ಅದು ಕೆಲವರಿಗೆ ಯಶಸ್ಸು ತಂದುಕೊಟ್ಟರೆ ಮತ್ತೆ ಕೆಲವರಿಗೆ ಹೋರಾಟ, ಇನ್ನು ಕೆಲವರಿಗೆ ನೋವು, ನಿರಾಸೆಯನ್ನುಂಟು ಮಾಡಿತು. ಆದರೆ 2025ನೆಯ ಕಳೆದ ವರ್ಷ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅನುಭವವನ್ನು ಕೊಟ್ಟಿತು. ಅನುಭವದಲ್ಲಿ ಅಮೃತವಿದೆ ಎಂದು ಹಿರಿಯರು ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಬರುವ ನೋವುಗಳು ನಮ್ಮ ಶತ್ರುಗಳಲ್ಲ, ಅವು ನಮ್ಮ ಗುರುಗಳು. ಸೋಲು ಅಂತ್ಯವಲ್ಲ, ಅದು ಹೊಸ ಆರಂಭ. ಸೋಲೆ ಗೆಲುವಿನ ಸೋಪಾನ. ಸೋಲು ಇಲ್ಲದೆ ಗೆಲುವಿನ ಮೌಲ್ಯ ತಿಳಿಯದು. ಸ್ನೇಹಿತರೆ, ಹಿಂದಿನ ದಿನಗಳ ನೋವು ಇಂದು ನಮಗೆ ಪಾಠವಾಗಲಿ. ಕಣ್ಣೀರಿನ ಕ್ಷಣಗಳು ಧೈರ್ಯವಾಗಲಿ. ಹೊಸ ವರ್ಷದ ಬೆಳಕು ನಮ್ಮ ಬದುಕಿಗೆ ಹೊಸ ಆಸೆಯ ದೀಪ ಹಚ್ಚಲಿ. ಹೊಸ ವರ್ಷವೆಂದರೆ ಕೇವಲ ಹೊಸ ಬಟ್ಟೆ ಧರಿಸಿ, ಕೇಕ್ ಕತ್ತರಿಸಿ, ಪಾರ್ಟಿ ಮಾಡಿ, ಕ್ಯಾಲೆಂಡರ್ ಬದಲಿಸುವುದು ಮಾತ್ರವಲ್ಲ. ಹೊಸ ವರ್ಷವೆಂದರೆ ಹೊಸ ಆಲೋಚನೆ, ಹೊಸ ದೃಷ್ಟಿಕೋನ, ಹೊಸ ಆತ್ಮವಿಶ್ವಾಸವನ್ನು ಹೊಂದುವುದಾಗಿದೆ. ಬಿದ್ದ ಕ್ಷಣವೇ ಸೋಲಲ್ಲ, ಎದ್ದು ನಿಲ್ಲದಿದ್ದರೆ ಸೋಲು. ಬಿದ್ದ ಕ್ಷಣವೇ ಸೋಲಲ್ಲ, ನಾವು ಎದ್ದು ನಿಲ್ಲದಿದ್ದರೆ ಅದು ನಿಜವಾದ ಸೋಲು. ನಮ್ಮ ಕಣ್ಣೀರೇ ದುರ್ಬಲತೆಯಲ್ಲ, ಮತ್ತೆ ನಗಲಾಗದಿದ್ದರೆ ಅದೇ ದುರ್ಬಲತೆ. ನಮ್ಮ ಕಣ್ಣೀರೇ ದುರ್ಬಲತೆಯಲ್ಲ, ಮತ್ತೆ ನಗಲಾಗದಿದ್ದರೆ ಅದೇ ದುರ್ಬಲತೆ. ಸ್ನೇಹಿತರೆ, ಈ ಹೊಸ ವರ್ಷದ ದಿನ ನಾವು ಒಂದಿಷ್ಟು ಸಂಕಲ್ಪಗಳನ್ನು ಮಾಡೋಣ. ಮೊದಲನೇದಾಗಿ, ದ್ವೇಷದ ಬದಲು ದಯೆ ಬೆಳೆಸಿಕೊಳ್ಳೋಣ. ಎರಡನೇದಾಗಿ, ಅಸೂಯೆಯ ಬದಲು ಸಾಧನೆ ಮಾಡೋಣ. ಮೂರನೇದಾಗಿ, ಭಯದ ಬದಲು ಧೈರ್ಯ ಬೆಳೆಸೋಣ. ನಂತರದಲ್ಲಿ, ನಿರಾಸೆಯ ಬದಲು ವಿಶ್ವಾಸ ಬೆಳೆಸೋಣ. ನಕಾರಾತ್ಮಕತೆಯನ್ನು ಬಿಟ್ಟು ಧನಾತ್ಮಕ ಚಿಂತನೆ ಮಾಡೋಣ. ನಾವು ನಮ್ಮ ಜೀವನದಲ್ಲಿ ಬರುವಂತಹ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಧನಾತ್ಮಕ ಚಿಂತನೆಯನ್ನು ಮಾಡುವುದರ ಮೂಲಕ ಜೀವನದಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡುವ ನಿಟ್ಟಿನಲ್ಲಿ ಹೊಸ ವರ್ಷದಂದು ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಸಂತೋಷ ಎಂಬುದು ನಾವು ಗಳಿಸಿದ ಹಣದಲ್ಲಿಲ್ಲ. ಸಂತೋಷ ನಾವು ಪಡೆದ ಸ್ಥಾನಮಾನದಲ್ಲಿಲ್ಲ. ಬದಲಾಗಿ ಸಂತೋಷ ನಮ್ಮ ದೃಷ್ಟಿಕೋನದಲ್ಲಿದೆ, ನಮ್ಮ ಬದುಕನ್ನು ನೋಡುವ ಕಣ್ಣುಗಳಲ್ಲಿದೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸಮಸ್ಯೆಗಳಿವೆ. ಈ ಭೂಮಿಯ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಜೀವಿ, ಪ್ರಾಣಿ, ಪಕ್ಷಿ, ಮನುಷ್ಯ ಸೇರಿದಂತೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸಮಸ್ಯೆಗಳಿವೆ. ಸಮಸ್ಯೆಗಳಿಲ್ಲದ ವ್ಯಕ್ತಿ ಈ ಭೂಮಿಯ ಮೇಲೆ ಇಲ್ಲ. ಆದರೆ ಸಮಸ್ಯೆ ದೊಡ್ಡದೋ, ನಾವು ಅದನ್ನು ನೋಡುವ ದೃಷ್ಟಿ ದೊಡ್ಡದೋ ಎಂಬುದೇ ಇಲ್ಲಿ ಮುಖ್ಯವಾಗಿದೆ. ಹಳೆಯದನ್ನು ಮರೆತು ಮುಂದಕ್ಕೆ ನಡೆಯೋಣ. ನಮ್ಮ ಜೀವನದಲ್ಲಿ ಕಳೆದ ವರ್ಷ ನಡೆದಂತಹ ಕಹಿ ಘಟನೆಗಳಾಗಿರಬಹುದು, ಕೆಟ್ಟ ನೆನಪುಗಳಾಗಿರಬಹುದು, ಆ ಎಲ್ಲವನ್ನು ಕೂಡ ಹಳೆಯದನ್ನು ಮರೆತು ಮುಂದಕ್ಕೆ ನಡೆಯೋಣ. ಹೊಸ ಕನಸುಗಳಿಗೆ ರೆಕ್ಕೆ ಹಾಕೋಣ. 2026ನೆಯ ವರ್ಷ ನಮ್ಮ ಬದುಕಿಗೆ ಸಾರ್ಥಕತೆಯ ವರ್ಷವಾಗಲಿ ಎಂಬ ಆಶಾಭಾವನೆಯೊಂದಿಗೆ ನಮ್ಮ ಜೀವನವನ್ನು ಸಾಗಿಸೋಣ. ಸ್ನೇಹಿತರೆ, ಈ ಹೊಸ ವರ್ಷ ನಮಗೆ ಒಂದು ಹೊಸ ಅವಕಾಶ. ನಾವು ಅದನ್ನು ಅಳುವುದರಲ್ಲಿ ಕಳೆಯಬೇಕಾ ಅಥವಾ ಅರಳುವುದರಲ್ಲಿ ಬದುಕಬೇಕಾ? ನಿರ್ಧಾರ ನಮ್ಮ ಕೈಯಲ್ಲಿಯೇ ಇದೆ. ನೋಡ್ರಿ, ನಾವು ನಮ್ಮ ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಂದ್ರೂ ಕೂಡ ನಿರ್ಧಾರ ನಮ್ಮ ಕೈನಲ್ಲೇ ಇರುತ್ತೆ. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಾಗ ಮಾತ್ರ ಜೀವನದಲ್ಲಿ ಉನ್ನತವಾದ ಸಾಧನೆ ಮಾಡಲು ಸಾಧ್ಯ. ಎಂಥ ಸಂದರ್ಭವೇ ಬರಲಿ, ಎಂಥ ಕಷ್ಟವೇ ಬರಲಿ, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ರಿ. ನಿಮ್ಮ ಮನಸ್ಸನ್ನು ಕೇಳಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ತೆಗೆದುಕೊಳ್ರಿ. ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡೋಕ್ಕೆ ನೀವೇ ನಿರ್ಧಾರ ತೆಗೆದುಕೊಳ್ಬೇಕು. ಯಾರೋ ಬಂದು ಸಾಧನೆ ಮಾಡಿ ಯಾವುದೋ ಒಂದು ದಾರಿ ತೋರಿಸಿ ನಿಮಗೊಂದು ನೌಕರಿ ಕೊಡಿಸಿ ಯಾರೂ ಮಾಡೋದಿಲ್ಲ. ನಿಮಗೇನೋ ಒಂದು ಉದ್ಯೋಗ ಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ನೀವೇ ಪರಿಶ್ರಮ ಪಡಬೇಕು, ನೀವೇ ಸರಿಯಾದ ನಿರ್ಧಾರ ಮಾಡಬೇಕು, ಸರಿಯಾದ ದಾರಿಯಲ್ಲಿ ಹೋಗಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಿಗುತ್ತಾ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ನಿರ್ಧಾರ ಅನ್ನೋದು ಬಹಳ ಮುಖ್ಯ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೋಬೇಕಾದ್ರೆ 10 ಬಾರಿ ಯೋಚನೆ ಮಾಡಿರಿ. ನಿಮ್ಮ ಮನಸ್ಸಿಗೆ ಅದು ಸರಿ ಅನಿಸಿದರೆ ಆ ನಿರ್ಧಾರವನ್ನು ಮಾಡಿ. ಆ ಮೂಲಕ ಈ 2026ನೇ ವರ್ಷದಲ್ಲಿ ನೀವು ಕಂಡಂಥ ಕನಸುಗಳನ್ನೆಲ್ಲ ನನಸು ಮಾಡ್ಕೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಈ ಹೊಸ ವರ್ಷದ ಪ್ರತಿದಿನವೂ ಕೂಡ ಹೊಸ ಅವಕಾಶವಾಗಲಿ, ಪ್ರತಿ ಹೆಜ್ಜೆಯೂ ನಮ್ಮನ್ನು ಉತ್ತಮರನ್ನಾಗಿಸಲಿ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ಈ ಹೊಸ ವರ್ಷದ ದಿನ ನನ್ನ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಏಕೆಂದರೆ 10,550 ಜನ ನಮ್ಮ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸವನ್ನು ತೋರಿಸಿದ್ದೀರಿ. ನಿಮ್ಮ ಪ್ರೀತಿಪೂರ್ವಕವಾದ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಈ ವರ್ಷವೂ ಕೂಡ ಹೀಗೆ ಪ್ರೋತ್ಸಾಹ ಮಾಡಿ ನಾನು ಕೂಡ ಇನ್ನೂ ಹೆಚ್ಚಿನ ನಿಮಗೆ ಉಪಯುಕ್ತವಾದ ವಿಡಿಯೋಗಳನ್ನು ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಈ 2026ನೇ ಹೊಸ ವರ್ಷವು ನಿಮ್ಮ ಜೀವನದಲ್ಲಿ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಾಧನೆ ಮತ್ತು ಅರ್ಥಪೂರ್ಣವಾದ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಸಹಕಾರಿಯಾಗಲಿ. ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಉಕ್ತಿಯಂತೆ ಇನ್ನೊಬ್ಬರಿಗೆ ಉಪಕಾರ ಮಾಡುವುದರಲ್ಲಿ ನಮ್ಮ ಜೀವನದ ಸಾರ್ಥಕತೆಯನ್ನು ಕಾಣೋಣ. ಈ 2026ನೇ ಹೊಸ ವರ್ಷದಂದು ಉತ್ತಮ ಆಲೋಚನೆಗಳೊಂದಿಗೆ ಉನ್ನತ ಸಾಧನೆಯನ್ನು ಮಾಡುವ ಸಂಕಲ್ಪ ಮಾಡೋಣ. ಸಕಲ ಜೀವಾತ್ಮಗಳಿಗೂ ಲೇಸನ್ನು ಬಯಸೋಣ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.